ಕೆಲವರು ಕೇಳುವ ಪ್ರಶ್ನೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕೆಂದರೆ ನಾವು ಏನು ಮಾಡಬೇಕು ಎಂದು. ಅದಕ್ಕೆ ಉತ್ತರವನ್ನು ಸತ್ಯವೇದವೇ ಹೇಳ್ತದೆ. ಮೊದಲನೇದಾಗಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಬಹಳ ಅವಶ್ಯಕ. ಯಾಕಂದರೆ ಸತ್ಯವೇದ ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು. ಎರಡನೇದಾಗಿ, ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಖಂಡಿತವಾಗಿ ಅದು ನಮಗೆ ದೊರೆಯುತ್ತದೆ. ಮೂರನೇದಾಗಿ, ಯೇಸು ಕ್ರಿಸ್ತರೇ ಹೇಳುತ್ತಾರೆ, ನೀವು ನನ್ನ ಹೆಸರಿನಲ್ಲಿ ಇದುವರೆಗೂ ಏನನ್ನೂ ಬೇಡಿಕೊಂಡಿಲ್ಲ, ನೀವು ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ ಎಂದು. ಅಂದರೆ ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆ. ನಾಲ್ಕನೆಯದಾಗಿ, ನಮಗೆ ವಾಗ್ದಾನದ ಫಲವನ್ನು ಪಡೆಯಬೇಕಾದರೆ ತಾಳ್ಮೆ ಬೇಕು. ಅಂದರೆ ನಾವು ಬೇಡಿದ ವಿಷಯಗಳು ನಮಗೆ ಸಿಗಬೇಕಾದರೆ ತಾಳ್ಮೆ ಬೇಕು. ಸಿಗದೇ ಇದ್ದಾಗ ನಾವು ಪ್ರಾರ್ಥನೆಯನ್ನು ಬಿಟ್ಟು ಬಿಡಬಾರದು. ಅದಕ್ಕೆ ಕ್ರಿಸ್ತನು ಹೇಳುತ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ತನಗೆ ತನ್ನ ಭಕ್ತರು ಹಗಲು ರಾತ್ರಿ ಮೊರೆಯಿಡುವಾಗ ತಡವಾದರೂ ಆ ನ್ಯಾಯವನ್ನು ತೀರಿಸದೆ ಬಿಡುವುದಿಲ್ಲ ಎಂದು. ಕ್ರಿಸ್ತನು ಹೇಳಿದ್ದಷ್ಟೇ ಅಲ್ಲ, ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಈ ಲೋಕದಲ್ಲಿ ತಾನು ಜೀವಿಸಿದ್ದಾಗ ಮರಣಕ್ಕೆ ತಪ್ಪಿಸುವ ಆತನು ಹಗಲು ರಾತ್ರಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದನು ಎಂದು ಸತ್ಯವೇದವೇ ಹೇಳುತ್ತದೆ. ಇನ್ನು ಐದನೇದಾಗಿ, ನಾವು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿದ್ದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಂದು ಯೋಹಾನನು ಬರೆಯುತ್ತಾನೆ. ಅಂದರೆ ಕ್ರಿಸ್ತನ ಮಕ್ಕಳಾದ ನಾವು ಕ್ರಿಸ್ತನಿಗೆ ಮೆಚ್ಚುಗೆಯಾದ ಕ್ರಿಯೆಗಳನ್ನು ಮಾಡಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಆಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಇವಿಷ್ಟು ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲು ಮಾಡಬೇಕಾದ ಅಂಶಗಳು. ಹಾಗಾದರೆ ಇಷ್ಟು ಕಾಲ ನಾವು ಪ್ರಾರ್ಥನೆ ಮಾಡಿ ಕೂಡ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿಲ್ಲ ಎಂದರೆ ಅದಕ್ಕೆ ಕಾರಣ ಎರಡಿರುತ್ತದೆ. ಒಂದು, ನಮ್ಮ ಭಕ್ತಿಹೀನತೆ. ವಾಕ್ಯ ಹೇಳುತ್ತದೆ, ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಕ್ಕನುಸಾರವಾಗಿ ನಡೆಯುತ್ತಾನೋ ಆತನ ಪ್ರಾರ್ಥನೆ ಕೇಳಲ್ಪಡುವುದು ಎಂದು. ಎರಡನೇದಾಗಿ, ಯಾಕೋಬನು ಬರೆಯುತ್ತಾನೆ, ನೀವು ಬೇಡಿದರೂ ಅದನ್ನು ಹೊಂದದೇ ಇದ್ದೀರಿ, ಕಾರಣ ಬೇಡಿದವುಗಳನ್ನು ನಿಮ್ಮ ಭೋಗಗಳಿಗೆ ಉಪಯೋಗಿಸುವುದರಿಂದ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಅಡ್ಡವಾಗಿರುವ ಅಂಶಗಳು ಮತ್ತು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಮಾಡಬೇಕಾಗಿರುವ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.